ಹೆಸರು ಉನ್ನಾಚೇಗೌಡ. ನಾನು MSc ಗ್ರಾಜ್ಯುಯೇಟು. ಸೊ ನಾನು ಒಂದು ಸಾವಯವ ಕೃಷಿ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ನಮ್ಮ ವಿಜಯ್ ಅವರು ವೈಸ್ ಕಂಪ್ನಿಯಿಂದ ಬಂದು ಈ ಒಂದು ಪ್ರಾಡಕ್ಟ್ ಬಗ್ಗೆ, ಈ ಎನರ್ಜಿ ಬೆಲ್ಟ್ ಬಗ್ಗೆ ಸಾಕಷ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನನ್ನದು ಭಾಳ ಇಂಪ್ರೆಸ್ ಆದೆ. ಅಂದರೆ ಇವತ್ತು ಏನಾಗಿದೆ ಅಂತಂದರೆ ಮನುಷ್ಯನಿಗೆ ಎಲ್ಲನೂ ಕೊರತೆ ಆಗಿದೆ. ಸೊ ಅದೇ ರೀತಿ ಒಂದು ಸನ್ರೈಸ್ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಅದು ಬಾಡಿಗೆ ಎಷ್ಟು ನೀಡಿದೆ, ಅದು ಬಿದ್ದರೆ ಯಾವ ಥರ ಬಾಡಿಯಲ್ಲಿ ಚೇಂಜಸ್ ಬರುತ್ತೆ ಅಂತಕ್ಕಂಥ ವಿಷಯಗಳು ಹೇಳಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಎನರ್ಜಿ ಬೆಲ್ಟು ಅದೊಂದೇ ಅಲ್ಲ, ಇನ್ನೂ ಸಾಕಷ್ಟು ನಮಗೆ ಸಿಗದೇ ಇರೋಂಥದ್ದು ಈಗ ಇದೆ. ಅದೆಲ್ಲ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಒಂದೊಂದು ವಿಷಯದಲ್ಲೂ ಅವರು ವಿವರಣೆ ಕೊಟ್ಟರು. ನಾನು ಭಾಳ ಇಂಪ್ರೆಸ್ ಆದೆ. ಸೊ ಇಂಪ್ರೆಸ್ ಆಗಿ ಇರಲಿ ನಾನು ಒಂದು ಕಟ್ಕೊಳ್ಳೋಣ ಅಂತ ತಗೊಂಡು ನಾನು ಕಟ್ಕೊಂಡು 2 ತಿಂಗಳಾಯಿತು. ನಾನು ಆ್ಯಕ್ಚುಲಿ ಇಂಥದ್ದು ಪರ್ಪಸ್ಗೆ ಅಂತ ನಾನು ಕಟ್ಕೊಳ್ಳಿಲ್ಲ. ಬಟ್ ಅವ್ರು ಇನ್ನೊಂದು ಮಾತು ಹೇಳ್ತಾ ಇದ್ರು, ಬಾಡಿಯಲ್ಲಿ ಒಂದು ವರ್ಷದಲ್ಲಿ 8 ರಿಂದ 12 kg ಟಾಕ್ಸಿನ್ನು ಬರುತ್ತೆ ಅನ್ನೋ ಮಾತು ಹೇಳ್ತಾ ಇದ್ರು. ಸೊ ನನಗೆ ಅಲ್ಲೊಂದು ಚೂರು ಇದಾಯಿತು. ಯಾಕಂದರೆ ನಮ್ಮ ಬಾಡಿಯಲ್ಲಿ ಕೂಡ ಟಾಕ್ಸಿನ್ ಗ್ಯಾರಂಟಿ ಇರ್ಬೋದು ಅನ್ನೋದು ಅರ್ಥ ಆಯ್ತು ಅವ್ರು ಹೇಳಿದಾಗ. ಆ ಒಂದು ದೃಷ್ಟಿ ಇಟ್ಕೊಂಡು ತೆಗೆದು ಕಟ್ಕೊಂಡೆ. ಸೊ ಕಟ್ಕೊಂಡ್ಮೇಲೆ ನನಗೆ ಶುರುವಾಯಿತು. ನನಗೆ ಮೊದಲು ಏನು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ, ನಾನು ಕಾರು ಸೆಲ್ಫ್ ಡ್ರೈವಿಂಗು ಓಡಿಸ್ಕೊಂಬಂದು ಸಂಜೆ ಹೋಗೋಷ್ಟೊತ್ತಿಗೆ ನೀ ಫೇನು ಬರ್ತಾಯಿತ್ತು, ಸಿಕ್ಕಾಪಟ್ಟೆ ನೀ ಫೇನ್ ಬರ್ತಾಯಿತ್ತು. ಆಮೇಲೆ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತಾಯಿತ್ತು ಸಂಜೆ ಅಷ್ಟೊತ್ತಿಗೆ. ಸೊ ಇದು ಕಟ್ಕೊಂಡು ಒಂದು 2-3 ದಿವಸದಲ್ಲಿ ನನಗೆ ಅದೇನಾಯಿತು, ಅದು ಫೇನು ಕಡಿಮೆ ಆಗೋಯಿತು. ಆಮೇಲೆ ಒಂದು ರೈಟ್ ಹ್ಯಾಂಡು ಭಾಳ ಫೇನ್ ಇತ್ತು ಇದು. ಸೊ ಅದು ಕೂಡ ಒಂದು 3-4 ದಿವಸದಲ್ಲಿ ಅದು ಹೋಯಿತು. ಅಲ್ಲಿ ಏನೋ ನನಗೊಂಚೂರು ಚೇಂಜಸ್ ಬಂದಂಗಾಯಿತು. ಆಮೇಲೆ ಇನ್ನೊಂದು ಚೂರು ನಾನು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಇದು ಕಟ್ಕೊಂಡ್ಮೇಲೆ ನನಗೆ ಯೂರಿನ್ ಪಾಸ್ ಆಗೋದು ಜಾಸ್ತಿ ಆಯಿತು. ಮೊದಲಿಗಿಂತೂ ಹೆಚ್ಚು ಹೋಗುವಂಥ ಸಿಂಪ್ಟಮ್ಸ್ ಕಾಣಿಸ್ತು. ಸೊ ಇದು ನನಗೊಂಥರ ಮನಸ್ಸಲ್ಲಿ ಒಳ್ಳೆಯದು ಅಂತ ಗೊತ್ತಾಯ್ತು. ಯಾಕಂದರೆ ಯಾವಾಗ ಯೂರಿನ್ ಹೆಚ್ಚು ಪಾಸ್ ಆಗಿ ಶುರುವಾಯಿತು, ಎಲ್ಲೋ ಟಾಕ್ಸಿನ್ನು ಇದ್ರ ಮುಖಾಂತರ ಹೋಗ್ತಾ ಇರೋದು ಅಂತ ಗೊತ್ತಾಯಿತು. ಸೊ ಆಮೇಲೆ ಒಂದು 15-20 ದಿವಸದಲ್ಲಿ ನೋಡಿದ್ರೆ ನನಗೆ ಬ್ಯಾಕ್ ಬೋನ್ ಫೇನು ತುಂಬ ಇತ್ತು. ಆ ಬ್ಯಾಕ್ ಬೋನ್ ಫೇನೇ ಇದ್ದಂಗೆ ಆಗ್ಬಿಡ್ತು, ಅದು ಕ್ಲಿಯರ್ ಆಗಿಬಿಡ್ತು. ಆಮೇಲೆ ಸ್ವಲ್ಪ ಹಂಗಂಗೆ ಸ್ವಲ್ಪ ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ನೋಡಿದಾಗ ನನಗೆ ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡಿಂದ ಈ ಥರ ಕಾರ್ನ್ಸ್ ಇತ್ತು ನನ್ನ ಕೈಗಳ ಮೇಲೆ, ಈ ಥರ ಒಂದು ಕಾರ್ನ್ಸ್ ಇತ್ತು. ಇದು ಸಾಕಷ್ಟು ಟ್ರೀಟ್ಮೆಂಟ್ ತೊಗೊಂಡೆ. ನನ್ನ ಬಾಡಿ ಮೇಲೆಲ್ಲ ಇದೆ, ಕಾಲುಗಳ ಮೇಲೆ ಎಲ್ಲ ಇದೆ. ಇದನ್ನು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡು ಡಾಕ್ಟ್ರ್ ಹತ್ರ, ಆಯುರ್ವೇದಿಕ್ ಎಲ್ಲ ಕಡೆನೂ ತೊಗೊಂಡೆ. ಎಲ್ಲಿ ತೊಗೊಂಡ್ರು ನನಗೆ ಇಷ್ಟು ವರ್ಷಗಳಾದರೂ ಅದು ಹೋಗಲಿಲ್ಲ. ಬೇಜಾರಾಗಿ ಬಿಟ್ಬಿಟ್ಟಿದೆ. ಜೊತೆಗೆ ಇಲ್ಲೂ ಇತ್ತು ನನಗೆ. ಎಷ್ಟು ವರ್ಷ? 6th ಸ್ಟ್ಯಾಂಡರ್ಡ್ ಅಂದರೆ ಲೆಕ್ಕ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಅಂತ. ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ ಅಂತ ಹೇಳ್ಬೋದು, 30 ಇಯರ್ಸಿಂದ. ಸೊ ಇಲ್ಲಿತ್ತು ಮತ್ತು ಈ ಜಾಗದಲ್ಲಿ ಇಲ್ಲೆಲ್ಲ ಸುಮಾರು ಕವರ್ ಆಗಿಬಿಟ್ಟಿತ್ತು. ಸಖತ್ ಬೇಸರ ಆಗ್ತಾಯಿತ್ತು ಅದು ನೋಡ್ತಾ. ನಾನು ಫುಲ್ ಶರ್ಟ್ ಹಾಕೋಕ್ಕೆ ಶುರು ಮಾಡಿದೆ ಅದರಿಂದ, ಇವೆಲ್ಲ ಕಾಣಿಸ್ತವೆ ಅಂದ್ಬಿಟ್ಟು. ಸೊ ನೆಕ್ಸ್ಟು ನೋಡಿದ್ರೆ ಅದೇನೋ ಒಂಚೂರು ಅವು ಏನೋ ಚೇಂಜಸ್, ಒಂಥರ ಹಾರ್ಡ್ ಪ್ಲೇಸ್ ಕಾಣಿಸ್ತು, ಹೊರಟೋಟಾಗಿ ಕಾಣಿಸ್ತು. ಒಂದು 20-25 ದಿವಸದ ನಂತರ ಏನೋ ಚೇಂಜಸ್ ಬಂದಿದೆಯಲ್ಲ ಅಂತ ಇಲ್ಲೆಲ್ಲ ಇತ್ತು ಈ ಕೈ ಮೇಲೆ. ಆಮೇಲೆ ಇಲ್ಲಿ ಕಾರ್ನ್ ಇತ್ತು, ಕೈಯಲ್ಲಿ ಕೂಡ ಈ ಸೈಡ್ ಕೂಡ ಕಾರ್ನ್ ಇತ್ತು. ಸೊ ಇದೆಲ್ಲ ಒಂಥರ ಹೊರಟಾಗಿ ಕಾಣಿಸ್ತು. ಆಮೇಲೆ ಸ್ವಲ್ಪ ದಿವಸಕ್ಕೆ ನೋಡ್ತಾ 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 ಅದೆಲ್ಲ ಲೇಯರ್ ಹೊರಟೋಗ್ತಾ ಬಂತು. ಈಗ ಆಲ್ಮೋಸ್ಟ್ 2 months ಆಯಿತು ನಾನು ಹಾಕಿ, ಪೂರ್ತಿ ಇದಿಲ್ದಂಗೆ ಆಯಿತು. ಇವು ಹೊರಟೆ ಹೋಯ್ತು. ಎಲ್ಲ ಸಾಕಷ್ಟು ಇತ್ತು ಪ್ಯಾಚಸ್ಸು. ಈಗ ನೋಡಿ ಇಲ್ಲೆಲ್ಲ ಕಾಣಲ್ಲ. ಇದು ಯಾವುದೋ ಒಂದು ಮಾತ್ರ ನೋಡಿ ಹೋಗಿರೋ ಪ್ಯಾಚ್ ಕಾಣ್ತಾ ಇದೆ. ತಿನ್ನಾಗ್ಬಿಟ್ಟಿದೆ. ಇದು ಮೊದಲು ದಪ್ಪ ಇತ್ತು, ಸಿಕ್ಕಾಪಟ್ಟೆ ದಪ್ಪ ಇತ್ತು, ಇದು ತಿನ್ನಾಗಿದೆ. ಮತ್ತು ಇಲ್ಲೆಲ್ಲ ನೋಡಿ ತುಂಬ ಹತ್ತಿರದಿಂದ ನೋಡ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇದೆಲ್ಲ ಇತ್ತು, ತುಂಬ ಕಾಣಿಸ್ತಾ ಇತ್ತು. ಈ ಕ್ಯಾಮ್ರಾಗೆ ಕಾಣೋದು ಕಷ್ಟ ಅನಿಸ್ತದೆ. ಇಲ್ಲೆಲ್ಲ ಇತ್ತು, ಅದು ಹೋಗಿದೆ. ಸೊ ಇದು ಅಲ್ಲಿಗೆ ಇದೆಲ್ಲ ಹೋಗಿದೆ ಅಂತಂದರೆ ಬಹುಶಃ ನನ್ನಲ್ಲಿ ಈ ಟಾಕ್ಸಿನ್ ಹೆಚ್ಚಾಗಿದೆಲ್ಲ ಇತ್ತು ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಟಾಕ್ಸಿನ್ ರಿಲೀಸ್ ಆಗ್ತಾ 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 ಸಾಕಷ್ಟು ನನ್ನ ಬಾಡಿಯಲ್ಲಿ ಈ ಥರ ಚೇಂಜಸ್ ಬಂದಿದೆ, ಸುಮಾರು ಚೇಂಜಸ್ ಬಂದಿದೆ. ಆಮೇಲೆ ಈ ಫೇನ್ ಇದೆಯಲ್ಲ, ಬ್ಯಾಕ್ ಬೋನ್ ಫೇನ್ ಒಂದೇ ಇಲ್ಲ, ಸಾಯಂಕಾಲ ಆಯ್ತಂದ್ರೆ ಎಂಟೈರ್ ಬಾಡಿ ನನಗೆ ಫೇನ್ ಕಾಣಿಸ್ತಾ ಇತ್ತು, ಟೈರ್ಡ್ ಆಗ್ತಾ ಇತ್ತು. ಸೊ ಈಗ ಅದು ನನಗೇನು ಗೊತ್ತಾಗ್ತಾನೆ ಇಲ್ಲ. ಓವರ್ ಆಲ್ ಬಾಡಿ ತುಂಬ ಫ್ರೀ ಆಗಿದೆ. ಅಂದರೆ ನನ್ನ ಬಾಡಿಯಲ್ಲಿರೋ ಟಾಕ್ಸಿನ್ ಎಲ್ಲ ಆಲ್ಮೋಸ್ಟು ರಿಲೀಸ್ ಆಗಿದೆ ಅನ್ನೋ ಫೀಲಿಂಗ್ ನನಗೆ ಆಗ್ತಾ ಇದೆ. ಸೊ ಅಂಥ ಒಂದು ಅದ್ಭುತವಾದ ಶಕ್ತಿ ಈ ಒಂದು ಎನರ್ಜಿ ಬೆಲ್ಟಲ್ಲಿದೆ. ಸೊ ನನಗನ್ನಿಸ್ತದೆ ಇವತ್ತಿನ ಜನ್ರೇಷನ್ಗೆ ಎಲ್ರಿಗೂ ಈ ಸಮಸ್ಯೆ ಇದೆ ಅನಿಸುತ್ತೆ. ಸಾಮಾನ್ಯವಾಗಿ ಆಫ್ಟರ್ 35-40 ಇಯರ್ಸ್ ಆಗಿರೋರಿಗೆ
ಯಥೇಚ್ಛವಾಗಿ ಸಮಸ್ಯೆಗಳು. ಯಾಕಂದ್ರೆ ನಾನು ಹೋಗಿರೋ ಕಡೆ ಎಲ್ಲ ಅದರಲ್ಲೂ ಎಸ್ಪೆಷಲಿ ಲೇಡೀಸ್ಗೆ ಭಾಳಷ್ಟು ಈ ಸಮಸ್ಯೆ ಕಾಣಿಸ್ತದೆ. ಯಾಕಂದ್ರೆ ಅವರು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ, ಮನೆಯಲ್ಲೇ ಇರ್ತಾರೆ. ಅವ್ರು ಯಾವಾಗಲೂ ಮನೇಲಿ ಇರ್ತಾರೋ ಅವ್ರು ಯಾರು ನೋಡಿದ್ರು ಬಾಡಿ ಪೇನು ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಸೊ ರೀಸನ್ ಏನಂತಂದ್ರೆ ಸನ್ಲೈಟು ಬೀಳಲ್ಲ, ಜೊತೆಗೆ ನಾವು ತಿಂತಕ್ಕಂಥ ಫುಡ್ ಇದೆಯಲ್ಲ ಇದು ಇವತ್ತೆಲ್ಲ ಕೆಮಿಕಲ್, ಏನು ಇವತ್ತು ರಾಸಾಯನಿಕವಾಗಿ ಬೆಳೀತಾರೋ ಫುಡ್ಡು, ಇದು ಫುಲ್ ಟಾಕ್ಸಿನ್ ಇವತ್ತು ಬಾಡಿಗೆ ಹೋಗ್ತಾ ಇದೆ. ಅದರಿಂದ ಆಟೋಮೆಟಿಕಲಿ ಗೊತ್ತಿಲ್ಲದಂಗೆ ಈ ಸಫರಿಂಗ್ ಇದೆ, ಪ್ರತಿಯೊಬ್ಬರದ್ದು ಈ ಸಫರಿಂಗ್ ಇದೆ. ಆಮೇಲೆ ಈ ಮೊಬೈಲ್ ಯೂಸ್ ಮಾಡ್ತಾ ಇದ್ರಲ್ಲ, ಈ ರೇಡಿಯೇಷನ್ ಇಂದನೂ ಸಖತ್ತು ಎಫೆಕ್ಟ್ಸ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಇವತ್ತು ನಾವು ಇದನ್ನ ಏನು ಎಫೆಕ್ಟ್ಸ್ ರೈಸ್ ಆಗ್ತಾ ಇದೆಯೋ ಇದನ್ನ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ನಮಗೆ ಹೆಲ್ತ್ಗೆ ಒಂದು ಮೇಜರ್ ಪ್ರಾಬ್ಲಮ್ ಬರೋ ಥರ ಒಂದು ಅವಕಾಶ ಇದೆ. ನನಗೆ ಅದೇ ಭಯ ಆಗ್ತಾ ಇತ್ತು. ನನ್ನ ಲೈಫಲ್ಲೇ ನಾನು ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಐ ಮೀನ್ ಏನು ಅಡ್ಮಿಟ್ ಆಗೋದು ಆ ಥರದ್ದು ಏನೂ ಇಲ್ಲ. ಸೊ ಅಂಥದ್ರಲ್ಲಿ ಇದೇನೋ ಬಾಡಿ ಪೇನ್ ಎಲ್ಲ ಶುರುವಾಯ್ತಲ್ಲ, ಇನ್ನು ಡಾಕ್ಟರ್ನ ನಾವು ಡಿಪೆಂಡ್ ಆಗಬೇಕಾಗತ್ತೆ ಅನ್ನೋ ಸಮಯ ಹತ್ರ ಬಂದಂಗಿತ್ತು. ಸೊ ಎನರ್ಜಿ ಬೆಲ್ಟಿಂದ ಈಗ ನನಗೆ ಆಲ್ಮೋಸ್ಟ್ ಇದು ಹೋಯ್ತು. ಇನ್ನು ನಾನು ಬಹಳ ಆರೋಗ್ಯವಾಗಿದ್ದೀನಿ ಅನ್ನೋ ಫೀಲಿಂಗಲ್ಲಿ ಇದ್ದೀನಿ. ಅದಕ್ಕೆ ನಾನು ಎಲ್ರಿಗೂ ತಿಳಿಸೋದೊಂದು ಮೆಸೇಜ್ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಅವ್ರು ಯಾವುದೇ ಲೆವೆಲ್ ಪೀಪಲ್ ಇರ್ಬೋದು, ಬ್ಲಡ್ಡು ಅವರ ಫಿಸಿಯಾಲಜಿ ಎಲ್ಲ ಒಂದೇ ಸಿಸ್ಟಮ್ ಹ್ಯೂಮನ್ ಬೀಯಿಂಗ್ಸ್ಗೆ. ಸೊ ಅದರಲ್ಲಿ ಎಲ್ರಿಗೂ ಆ ಟಾಕ್ಸಿನ್ ಇರ್ತದೆ. ಆ ಟಾಕ್ಸಿನ್ ಇಂದಾನೆ ಎಲ್ಲಾ ಸಮಸ್ಯೆಗಳು ಶುರುವಾಗ್ತಕ್ಕಂಥದ್ದು. ಸೊ ಈ ಬೆಲ್ಟ್ ಬಹುಶಃ ಅದನ್ನ ಬಹಳ ಚೆನ್ನಾಗಿ ರಿಲೀಸ್ ಮಾಡ್ತದೆ ಅನ್ನೋದು ನನಗೆ ಅನುಭವ ಆಗಿದೆ. ಸೊ ಎಲ್ಲರೂ ಸಹ ಇದನ್ನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ 100% ಪ್ರತಿಯೊಬ್ಬರಿಗೂ ರಿಸಲ್ಟ್ ಸಿಗುತ್ತೆ.